ಇಂದಿನ ಈ ಒಂದು ಸಭೆಯ ನಮ್ಮ ಮಧ್ಯದಲ್ಲಿ ಸಂಸ್ಕಾರ ಭಾರತೀಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಮಾನ್ಯ ಶ್ರೀ ಅಭಿಜಿತ್ ಗೋಖಲೆಯವರು ಈ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ರಾಜೇಂದ್ರ ಪ್ರಸಾದ್ ಜಿ, ಸಂಸ್ಕಾರ ಭಾರತೀಯ ನಮ್ಮ ಪ್ರಾಂತದ ಮಾನ್ಯ ಅಧ್ಯಕ್ಷರು, ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೀನಿ. ಸಾಧಯತೆ ಸಂಸ್ಕಾರ ಭಾರತಿ ಭಾರತೇ ನವ ಜೀವನಂ. ಅವರೆಲ್ಲರನ್ನೂ ಕೂಡ ನಾನು ಹೃದಯಪೂರ್ವಕವಾಗಿ ಮೊದಲನೇದಾಗಿ ಸ್ವಾಗತ ಮಾಡ್ತೀನಿ. ಕಲಾದೃಷ್ಟಿ ಅಂತಂದ್ರೆ ನಮ್ಮ ಭರತ ಮುನಿ ಕೊಟ್ಟಿರುವಂತಹ ರಸಸಿದ್ಧಾಂತದ ಆಧಾರದ ಮೇಲೆ ಸುಮಾರು 64 ಕಲೆಗಳನ್ನ ಭಾರತೀಯ ತತ್ವಶಾಸ್ತ್ರ ಅಥವಾ ಭಾರತೀಯ ತತ್ವಜ್ಞಾನ ನಮಗೆ ನೀಡಿದೆ. ಆ ಕಲೆಗಳನ್ನೆಲ್ಲವನ್ನ ನಾವು ಒಟ್ಟುಗೂಡಿಸಿ 8 ವಿಭಾಗಗಳನ್ನಾಗಿ ಮಾಡಿ ಅದನ್ನ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಚಿತ್ರಕಲೆ, ಭೂ ಅಲಂಕರಣ ಹೀಗೆ ಹಲವು ವಿಭಾಗಗಳನ್ನ ಮಾಡಿ ಆ ಎಲ್ಲ ಕಲೆಗಳನ್ನ ಆ ವಿಭಾಗಗಳಲ್ಲಿ ತರುವಂತ ಒಂದು ಪ್ರಯತ್ನವನ್ನ ಸಂಸ್ಕಾರ ಭಾರತಿ ಮಾಡ್ತಾ ಇದೆ. ನಾಡಿನಾದ್ಯಂತ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಅನೇಕ ಕಾರ್ಯಾಗಾರಗಳನ್ನ, ಅನೇಕ ವರ್ಕ್ಶಾಪ್ಗಳನ್ನ ಮಾಡಿ ಈ ಕಲೆಯ ಮೂಲ ಸತ್ವವನ್ನ ಮುಂದಿನ ಪೀಳಿಗೆಗೆ, ಅದರ ಮೂಲ ನೆಲೆಯಲ್ಲೇ ಅದನ್ನ ಮುಂದಿನ ಪೀಳಿಗೆಗೆ ವರ್ಗಾಯಿಸ್ತಕ್ಕಂಥ ಕೆಲಸವನ್ನ ಸಂಸ್ಕಾರ ಭಾರತಿ ಮಾಡ್ತಾ ಇದೆ. ಸಿನಿಮಾ ಮತ್ತೆ ಕಿರುತೆರೆಯ ತಂತ್ರಜ್ಞರನ್ನು ಒಳಗೊಂಡಂತೆ ಅವರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಸಂಸ್ಕಾರ ಭಾರತಿ ಮಾಡ್ತಾ ಇದೆ. ಈ ಗಳಿಗೆಯ ಉದ್ದೇಶವನ್ನ ಮಾನ್ಯ ಅಧ್ಯಕ್ಷರಾದ ಸಚೇಂದ್ರ ಪ್ರಸಾದ್ ಅವರು ಕೆಲವು ನಿಮಿಷಗಳು ತಿಳಿಸಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾರೆ. ತುಂಬಾ ಔಪಚಾರಿಕವಾದ ಸಭೆ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದ್ರು ಸಹ ಮಾತು ಮಂಥನ ಅನೌಪಚಾರಿಕವಾಗಿ ಇರಬೇಕು ಅನ್ನೋದು ಅಪೇಕ್ಷೆ ಇದೆ. ನಾವು ಶಿರೋನಾಮೆ ಕೊಟ್ಟ ಹಾಗೆ ಸಂವಹನ ಸಂಯಮ ಅಂತ ಘೋಷಣೆ ಮಾಡಿದ್ವಿ. ನಮ್ಮ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ನಾವೇನ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಸಮೂಹ ಮಾಧ್ಯಮಗಳಿವೆ, ವಾಹಿನಿಗಳಿವೆ, ರಂಗಭೂಮಿ ಇದೆ, ಕಿರುತೆರೆ, ಹಿರಿತೆರೆ, ಈಗಂತೂ ಮನೆ ಮತ್ತು ಮನೆಗಳನ್ನದು ಆವರಿಸಿಕೊಂಡಿದೆ. ನಾವು ಪ್ರತಿ ಬಾರಿ ಕೇವಲ ಪ್ರಾಚೀನ ಅಷ್ಟೇ ಯೋಚನೆ ಮಾಡ್ತಿರಬೇಕೆ ಅಥವಾ ಅರ್ವಾಚೀನವೂ ಯೋಚನೆ ಮಾಡಬೇಕೆ ಅನ್ನೋ ಒಂದು ಚಿಂತನೆ ಅಡಿಯಲ್ಲಿ ನಾವು ಸಂವಹನವನ್ನ ಸಂಯಮದಿಂದ ಮಾಡ್ತಿದ್ದೇವೆ ಅಥವಾ ಮಾಡ್ತಿಲ್ಲ ಅಂದ್ರೆ ಏನ್ ಮಾಡಬೇಕಾಗಿದೆ ಅನ್ನೋದರ ಆ ಥರದೊಂದು ವಿಚಾರ ಮಂಥನಕ್ಕೆ ಜೊತೆಗೆ ವಾರ್ತಾಲಾಪಕ್ಕಾಗಿ ಅಂತ ನಿಂತಿದ್ದೇವೆ. ತುಂಬಾ ಅನೌಪಚಾರಿಕವಾದಂತು ರಾಷ್ಟ್ರಾಭ್ಯುದಯ. ಇದಕ್ಕೆ ಸಮೂಹ ಮಾಧ್ಯಮಗಳು, ಮಾಧ್ಯಮ ಯಾವುದೇ ಆಗಿರಬಹುದು, ಆ ಎಲ್ಲ ಮಾಧ್ಯಮಗಳು ಕೊಡುಗೆಯನ್ನ ಹೇಗೆ ಸಲ್ಲಿಸಿವೆಯೇ ಇಲ್ಲವೇ, ಸಲ್ಲಿಸಿದ್ರೆ ಇಲ್ಲದ ಪಕ್ಷದಲ್ಲಿ ಹೇಗೆ ಸಲ್ಲಿಸಬಹುದು ಅನ್ನೋ ಮಥನಕ್ಕೆ ನಮಗೆ ಗೊತ್ತಿದೆ. ಒಂದು ಕ್ಷೀರ ಸಾಗರವನ್ನ ಮಥನ ಮಾಡಿದಾಗ್ಯೂ ಸಹ ಅಲ್ಲಿ ಉಚ್ಛ್ರೇ ಸವಸ್ಸು ಬಂದಿತ್ತು, ಅಮೃತವೂ ಬಂದಿತ್ತು, ಹಾಲಾಹಲವೂ ಬಂದಿತ್ತು, ಅನೇಕವೂ ಬಂದಿತ್ತು. ಅಲ್ಲಾದಂತರ ಕಚ್ಚಾಟಗಳು ಎಲ್ಲ ಇತ್ತು. ಆದ್ರೆ ಪುರಾಣ ಅಥವಾ ಪ್ರಕೃತಿ ನಮಗೆ ಹೇಳ್ಕೊಡ್ಬಹುದಾದ ಪಾಠ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಅರಿವಿನ ವಿಸ್ತಾರ ಇದೆಯಲ್ಲ, ಅರಿವಿನ ಮಿತಿ ಇದೆಯಲ್ಲ, ಅದು ಮಿತಿಯ ಗೋಡೆಯನ್ನು ಸ್ವಲ್ಪ ಮೇಲೆ ಏರಿಸಿಕೊಂಡ್ರೆ ಪ್ರಾಯ ಕಾಣದೆಯೂ ಆಗ್ಬಹುದು ಅಥವಾ ಇದು ಗೋಡೆ ಅಂತಲೂ ಆಗ್ಬಹುದು. ಎರಡರ್ಥ ಇದೆ. ಆ ಮಿತಿಯ ಗೋಡೆಯನ್ನ ಏರಿಸಬೇಕೇ ಬೇಡವೇ, ಹಾಗೆ ಏರಿಸಿಕೊಂಡಲ್ಲಿ ಯಾವುದು ತುಂಬಾ ಸೂಕ್ತವಾದೀತು ಈ ಕಾಲಘಟ್ಟಕ್ಕೆ ಅಥವಾ ಬರುವ ತಲೆಮಾರುಗಳಿಗೆ ಅಂತ ಯೋಚನೆ ಮಾಡೋದ್ ನಿಟ್ಟಿನಲ್ಲಿ ನಾವಿಲ್ಲಿ ಸೇರ್ಕೊಂಡಿದ್ದೇವೆ. ಅಭಿಜಿತ್ ಗೋಖಲೆಯವರು ಸಂಸ್ಕಾರ ಭಾರತೀಯ ಮಾನನೀಯ ಸಂಘಟನಾ ಮಂತ್ರಿಗಳಾಗಿ ಈ ಹಿಂದೆ ದೊಡ್ಡ ವಿಕ್ರಮವನ್ನು ಸಾಧಿಸಿದಂತ ನಮ್ಮ ಅಮೀರ್ ಚಂದ್ ಜಿ ಅವರನ್ನ ಕೇಳದೆ ಸರ್ಕಾರ ಏನನ್ನೂ ಮುಂದುವರಿಯೋಕೆ ಹಿಂದೇಟಾಗ್ತಿದ್ದು ಅಂತಹ ಪರಿಸ್ಥಿತಿ ಇದ್ದಂತಹ ಜಾಗದಲ್ಲಿ ಈಗ ನಮ್ಮ ಅಭಿಜಿತ್ ಗೋಖಲೆ ಜಿ ಅವರು ಕೂತ್ಕೊಂಡಿದ್ದಾರೆ. ಆ ಥರದೊಂದು ನಮ್ಮ ನಡುವಿನ ವಾರ್ತಾಲಾಪದಲ್ಲಿ ಇರುವಂತಹ ಅಷ್ಟು ಹುರುಳನ್ನ ಕೊಂಡೊಯ್ದು केंद्र के तलुपिಸುವಂತ ಕೆಲಸವನ್ನು ಅವರು ಮಾಡಿಯಾರು. सर्वप्रथम आप सभी संस्कार भारती के निमंत्रण पर यहाँ उपस्थित रहे, इसलिए आपको बहुत बहुत धन्यवाद और आपका आभार. एक्टिव इन दिस इंडस्ट्री फॉर मोर देन decades, yes. तो इतना होने के बाद भी we boast ourselves as a all India organization, but this type of interaction, this is the first time we are meeting, so for that I would like to apologize. Cinema should be Indian cinema. It might be in any type of any language which is spoken in Bharat, in India. What type of content should be portrayed in cinema, series or all types of this medium, which would really portray the role of Bharatiya cinema or this industry towards the society. Cine Talkies ये जो प्लेटफॉर्म हमने शुरू किया है वो इसी के लिए है कि
भारतीय सिनेमा के कंटेंट के ऊपर चर्चा का एक प्लेटफॉर्म खुला हो। द वैल्यूज विच आर एक्सप्रेस्ड इन रामायण और महाभारत और इन भारत की किसी भी इसमें, वो वैल्यूज आज कैसे रेलेवेंट है, उन वैल्यूज को आज के परिप्रेक्ष्य में एंटरटेनिंग वे में सभी प्रकार के तंत्र के साथ प्रेजेंट करना, इसकी आवश्यकता है। इस माध्यम का उपयोग करते हुए थोड़ी चर्चा, थोड़ा इनफॉर्मल डायलॉग और जो आवश्यक कुछ सुझाव बातें हैं वो सही जगह पर पहुंचाना, क्योंकि निर्णय करने वाले लोग कुछ और है, लेकिन हाँ एक इतना डायलॉग तो हो सकता है कि हम अपनी बातें कुछ पहुंचा सकते हैं। मुझे लगता है यही इस चर्चा का उद्देश्य है। There is no proper funding for this kind of things, sir. See, any idea, good idea, there are many good ideas. See, the banks doesn't give finance to us. There is no policy for film financing, or there is no institution which will come forward. Sir, for your information, Netflix and Amazon, they don't take Kannada film. Any good content-based local stories, they don't want to entertain. We have 6.5 crores population. We have only 400 theatres. In that 400, Tamil, Telugu, Hindi, Malayalam, they will take away 60%, and we will be begging for them for our film. ಈ ಥರದ್ದೆಲ್ಲ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಅದು ವಾಣಿಜ್ಯ ಕೇಂದ್ರಿತ ಸಿನಿಮಾ ಮಾಡ್ತಿದ್ದೀವಿ ಆ ಕಾರಣಕ್ಕಾಗಿಯಾ, ಅದೇ ಪ್ರಧಾನವಾಗಿಬಿಟ್ಟಿದ್ಯಾ, ಅಭಿರುಚಿ ಮಾಡಬೇಕು ಅಂತ ಹೇಳ್ತಿದ್ದೇವೆ ಅವರು. ಹಾಗಾದ್ರೆ ವಾಣಿಜ್ಯ ಕೇಂದ್ರಿತ ಆಗಿದ್ರಿಂದ ನಮಗೆ ಸಿನಿಮಾಗಳಲ್ಲಿ ಈ ಥರದ ಎಡವು ಆಗ್ತಾ ಇದೆಯಾ, ಹಾಗಾಗಿ ನಮ್ಮ ಮೇಲೆ ಸವಾರಿ ಮಾಡಲಾಗ್ತಾ ಇದೆಯಾ, ಸರ್ಕಾರವಾಗ್ಲಿ ಸಂಸ್ಥೆಗಳಾಗ್ಲಿ ಅಥವಾ ವ್ಯವಸ್ಥೆ ಆಗಲಿ, ಇವೆಲ್ಲವೂ ನಮ್ಮ ಮೇಲೆ ಸವಾರಿ ಯಾಕೆ ಮಾಡುತ್ತೆ ನಮ್ಗನ್ಸುತ್ತೆ? ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ಸ್ವಲ್ಪ ಮಟ್ಟಿಗಲ್ಲ ಜಾಸ್ತಿ ಮಟ್ಟಿಗೆ ಹಾಳಾಗಿದೆ ಅಂದ್ರೆ ತಪ್ಪಾಗಲ್ಲ. ಬಹುಶಃ ಯಾರು ಹೂ ಇಸ್ ಟು ಬೆಲ್ ದ ಕ್ಯಾಟ್ ಅಂತ ಕೇಳಿದ್ರೆ ನಮಗೆ ಗೊತ್ತಾಗ್ತಾ ಇತ್ತು. ನಮ್ಮಲ್ಲಿ ಕಂಟೆಂಟ್ ಇರುತ್ತೆ, ಆದರೆ ಆ ಕಂಟೆಂಟ್ ತಕ್ಕಂತೆ ನಿರ್ಮಾಪಕರು ಸಿಗಲ್ಲ. ಅವರ ಉದ್ದೇಶಗಳೇ ಬೇರೆ ಆಗಿರುತ್ತೆ. ಇವತ್ತು ವ್ಯಾಪಾರೀಕರಣ. ಹಾಗೆ ನಮ್ಮೊಟ್ಟಿಗೆ ಸಾಹಿತಿಗಳು ವಿ ಮನೋಹರ್ ಸರ್ ಇದ್ದಾರೆ, ಲಿಂಗದೇವ್ ಸರ್, ಪಿ ಶೇಷಾದ್ರಿ ಸರ್ ಅವರು ಮಾತಾಡ್ಬೇಕು, ಕೃಷ್ಣೇಗೌಡರು ಮಾತಾಡ್ಬೇಕು. ಕೃತಿಕ ಶ್ರೀಮಂತಿಕೆ ಇರುತ್ತೋ ಆ ಸಮಾಜ ಶ್ರೀಮಂತ ಸಮಾಜ. ಸಬ್ಸಿಡಿ ವಿಚಾರ ಮಾಡಿದಾಗ ಸರ್ಕಾರ ನಮ್ಗೆ ಯಾಕೆ ಸಬ್ಸಿಡಿ ಕೊಡಬೇಕು, ರೈತರಿಗೆ ಕೊಡದೇ ಇರುವಂತ ಸಬ್ಸಿಡಿನ ಸಿನಿಮಾ ಕೊಡಬೇಕೇ ಅನ್ನೋ ಪ್ರಶ್ನೆ. ವೆಸ್ಟ್ ಬೆಂಗಾಲ್ ಮತ್ತೆ ಕೇರಳದಲ್ಲಿ ಈ ರೀತಿ ಆಗೋ ಕೆಲಸಗಳು ಉಳಿದ ರಾಜ್ಯಗಳಲ್ಲಿ ಯಾಕೆ ಸಾಧ್ಯ ಆಗಲ್ಲ? ವಿ ನೀಡ್ ಟು ಪುಟ್ ಪ್ರೆಷರ್ ಆನ್ ಗವರ್ಮೆಂಟ್ ಟು ಸ್ಟಾರ್ಟ್ ದೇರ್ ಓನ್ OTT platform. That is the main thing we have to do. We need not go to Netflix, we need not go to Amazon. Let them do their business. ಆ ಥರ ಸಿಂಗಲ್ ಸ್ಕ್ರೀನ್ ಥಿಯೇಟ್ರು ಉಳಿಬೇಕು. ಮತ್ತೆ ಅಲ್ಲಿ ಮಾತ್ರ ನಾವು ನಮ್ಮ ಸಿನಿಮಾಗಳನ್ನ ಮಾಡೋಕ್ಕಾಗೋದು. ಯಾಕಂದ್ರೆ ಒಂದು ಭಾರತೀಯ ಸಂಸ್ಕೃತಿಯನ್ನು ತೋರಿಸ್ಬೇಕಾದ್ರೆ ನೀವು ಅದನ್ನ ಡಾಕ್ಯುಮೆಂಟ್ರಿ ತರ ಮಾಡಬಾರ್ದು, ಎಂಟರ್ಟೈನ್ಮೆಂಟ್ ಇರೋ ತರನೇ ಮಾಡಬೇಕು. ಮನೋರಂಜನೆ ಎಂಟರ್ಟೈನ್ಮೆಂಟ್ ಅಲ್ಲಿ ಸಂಸ್ಕೃತಿ ತೋರಿಸ್ಬೇಕು. ಒಂದು ಗುಣಮಟ್ಟದ ಸಿನಿಮಾನ ಮಾಡಲಿಕ್ಕೆ ಒಂದಷ್ಟು ಹಣ ಅಂತೂ ಬೇಕೇ ಆಗುತ್ತೆ. ವಾಣಿಜ್ಯ ಇದ್ದೇ ಇದೆ. ಆ ವಾಣಿಜ್ಯವನ್ನ ನಾವು ಎಲ್ಲಿಂದ ಕ್ರೋಢೀಕರಿಸ್ತೀವಿ ಅಥವಾ ಅದು ಹೆಂಗೆ ನಮಗೆ ರಿಟರ್ನ್ ಬರುತ್ತೆ, ಒಬ್ಬ ನಿರ್ಮಾಪಕನಿಗೆ ಹೇಗೆ ಬರುತ್ತೆ, ಒಬ್ಬ ಇನ್ವೆಸ್ಟರ್ಗೆ ಆ ದುಡ್ಡು ಹೇಗೆ ಬರುತ್ತೆ, ಆಮೇಲೆ ಆ ಸಿನಿಮಾಕ್ಕೆ ಎಷ್ಟು ಹೆಗ್ಗಳಿಕೆ ಸಿಕ್ಕುತ್ತೆ ಅಥವಾ ನಮ್ಮನ್ನು ಹೆಂಗೆ ಪ್ರಮೋಟ್ ಮಾಡ್ತಾರೆ. ಆಗಲೇ ಮಾತಾಡ್ತಾ CBFC ಬಗ್ಗೆ ಹೇಳಿದ್ರು. ದಯವಿಟ್ಟು ಒಂದು CBFC ಮೆಂಬರ್ಗಳನ್ನ ಮಾಡೋದಕ್ಕೆ ಒಂದು ಗೈಡ್ಲೈನ್ ಮಾಡಿ. It's not that we have not tried to reach out the minister, even to reach out the central minister. Myself and Rajendra Singh Babu sir, we have given a letter to the central ministers and we had already discussed about all these things. But what we want from you is, we want to implement everything practically. My point is not marketing. Whatever effort we have put in, that should reach the people. If that doesn't go, as a filmmaker, I feel really sad. ಈಗ ಏನೇನು ಮಾತಾಡಿದ್ದಾರೆ ಮ್ಯಾಕ್ಸಿಮಮ್ ವಿಚಾರಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದೀನಿ. ಫಸ್ಟ್ ಸ್ಟಾಪ್ ದಿಸ್ ನೆಪೋಟಿಸಮ್, ಈ ಲಾಬಿಯಿಸಮ್ ಎಲ್ಲ ಸ್ಟಾಪ್ ಆಗಬೇಕು. ಸಮ್ಟೈಮ್ಸ್ ಫೇವರಿಟಿಸಮ್. ಒಂದು ಅವಾರ್ಡ್ ತಗೊಳ್ಳೋದಕ್ಕೆ ಬಹಳಷ್ಟು ನೆಪೋಟಿಸಮ್ ನಡೀತಾ ಇದೆ, ಅದನ್ನ ಸ್ಟಾಪ್ ಮಾಡಿಸ್ಬೇಕು ಸರ್ ಮೇನ್ಲಿ. ನಮ್ದು ಕಲ್ಚರಲಿ ರೂಟೆಡ್, ಕ್ರಿಯೇಟಿವ್ಲಿ ಗ್ಲೋಬಲ್, ಅದಾಗಬೇಕು ಅಂತ ಇಷ್ಟಪಡ್ತೀನಿ. The moment there is money, there is corruption, there is various aspects to it. So, not sure if I have the even authority or the experience to say any solution to it, but ಕಲೆ ಅನ್ನೋದು ಅದಕ್ಕೆ ಬೆಲೆ ಕಟ್ಟಬಾರ್ದು. ಬೆಲೆ ಕಟ್ಟಿದಾಗ ಅದಕ್ಕೆ ಕಲೆ ಆಗಲ್ಲ. So I think lot of discussions are happening how we can bring about the money. The first sentence that sir started was because there's lot of money in it. The moment there is money, that is what is happening. I think there's scope for various corruption and all that. Without money it can't happen.
So how are we going to bring about a bridge or a intermediate between this is what I always keep thinking. एक है कि थोड़ा सा एक्सेस है, उसका लाभ लेते हुए बातें पहुंचाने का प्रयास जरूर कर सकते हैं। रिजल्ट्स के लिए आप जानते हैं कि भारत में किस प्रकार से क्या चलता है, कैसे चलता है, बट स्टिल आई कैन एश्योर दैट ये सारी बातें, इसमें से कुछ तो बिल्कुल हमने पहुंचाई भी है। जैसे जूरी की बात है, CBFC की बात है,